ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಪ್ರೀ ಲೈಟ್ನರ್. ಅಂದ್ರೆ ಪ್ರೀ ಲೈಟ್ನಿಂಗ್ ನ ನಾವು ಯಾವ ಟೈಮ್ಗೆ ಯೂಸ್ ಮಾಡಬೇಕು ಅಂತ. ಸೊ ಅದ್ರದ್ದು ಇಂಟ್ರೊಡಕ್ಷನ್ ತಗೊಂಡ್ಬಿಡ್ರಿ. ಸೊ ಪ್ರೀ ಲೈಟ್ನಿಂಗು ಈ ತರ ಕಾಣುತ್ತೆ ನೋಡಿ. ಸೊ ನಾನು ದೊಡ್ಡದು ಬಾಕ್ಸ್ ಇದೆ. ಸೊ ಚಿಕ್ಕ ಚಿಕ್ಕ ಪೌಚ್ ಅಲ್ಲೂ ಬರುತ್ತೆ, ಆಮೇಲೆ ಸಣ್ಣ ಬಾಕ್ಸ್ ಅಲ್ಲೂ ಬರುತ್ತೆ. ಈ ತರ ಇದ್ರದ್ದು ಪೌಡರ್ ಇರುತ್ತೆ. ಇದ್ರ ಕೆಲಸ ಏನು ಅಂತೇಳಿ ಇವತ್ತು ನಾನು ನಿಮ್ಗೆ ಹೇಳ್ತಾ ಇರೋದು. ನೋಡ್ರಿ, ಮಾರ್ಕೆಟ್ ಅಲ್ಲಿ ತುಂಬಾನೇ ಪ್ರೀ ಲೈಟ್ನರ್ ಇದಾವೆ. ಓಕೆ, ಬ್ರ್ಯಾಂಡ್ಸ್ ತುಂಬಾ ಇದಾವೆ, ಆದ್ರೆ ಕೆಲಸ ಒಂದೇ ತರ ಮಾಡುತ್ತೆ. ಇದ್ರಲ್ಲಿ ನಿಮಗೆ ಏನ್ ಬರ್ದಿದೆ ಅಂದ್ರೆ ನಿಮ್ಗೆ ಅಪ್ ಟು 7 ವರೆಗೂ ಲಿಫ್ಟಿಂಗ್ ಕೊಡುತ್ತೆ. ಅಂದ್ರೆ ಇದ್ರ ಬಗ್ಗೆ ಅರ್ಥ ಆಗ್ಬೇಕಂದ್ರೆ ನೀವು ಪೂರ್ತಿಯಾಗಿ ಹೇರ್ ಕೋರ್ಸ್ ನ ತಿಳ್ಕೊಂಡಿರ್ಬೇಕಾಗುತ್ತೆ. ಏನಿದು 7 ವರೆಗೂ ಲಿಫ್ಟ್ ಏನ್ ಮಾಡುತ್ತೆ ಅಂತೇಳಿ. ಸೊ ಅಪ್ ಟು 10 ವರೆಗೂ ಲಿಫ್ಟ್ ಮಾಡುವಂತ ನಿಮ್ಗೆ ಪ್ರಾಡಕ್ಟ್ ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ಅಂದ್ರೆ ಪ್ರೀ ಲೈಟ್ನರ್ ಅಂದ್ರೆ ಇದನ್ನ ನಿಮ್ಮ ಕೇಳಿರೋ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಬ್ಲೀಚ್ ಪೌಡರ್ ಅಂತೇಳಿ ನೀವು ತಿಳ್ಕೊಳ್ಳಿ. ಸೊ ಇದನ್ನ ಪ್ರೀ ಲೈಟ್ನಿಂಗ್ ನಾವು ಪ್ರೊಫೆಷನಲ್ ಆಗಿ ನಾವು ಯೂಸ್ ಮಾಡ್ತೀವಿ ಇದನ್ನ. ಆದ್ರೆ ನಿಮಗೆ ಅರ್ಥ ಆಗ್ಬೇಕಂದ್ರೆ ಇದು ಬ್ಲೀಚ್ ಪೌಡರ್ ಅಂತ ಹೇಳಿ ನೀವು ಕನ್ಸಿಡರ್ ಮಾಡ್ಕೋಬಹುದು. ಏನಪ್ಪಾ ಅಂದ್ರೆ ಇದ್ರ ಕೆಲಸ ಏನು ಮೇಜರ್ ಆಗಿ ಅಂತ ಹೇಳಿ ನೋಡೋದಾದ್ರೆ, ಇದು ಪೌಡರ್ ಏನಿದೆಯಲ್ವಾ, ಹೇರ್ಸ್ ಅಲ್ಲಿ ಪಿಗ್ಮೆಂಟ್ ಅನ್ನ ರಿಮೂವ್ ಮಾಡೋ ಕೆಲಸ ಮಾಡುತ್ತೆ. ಇವಾಗ ಏನ್ ಹೇರ್ಸ್ ನೋಡ್ತಾ ಇದೀರಲ್ವಾ, ಡಾರ್ಕ್ ಇದೆಯಲ್ವಾ, ಇದು ಲೈಟ್ ಮಾಡೋ ಕೆಲಸನೇ ಈ ಪ್ರೀ ಲೈಟ್ನರ್ ನಮಗೆ ಯೂಸ್ ಆಗೋದು. ಯಾಕಪ್ಪ ಯೂಸ್ ಮಾಡ್ತೀವಿ ಅಂದ್ರೆ ಲೈಟ್ ಮಾಡೋಕ್ಕೋಸ್ಕರ. ಇವಾಗ ಮೇಜರ್ ಆಗಿ ನಮ್ಮ ಹೇರ್ಸ್ ಅಲ್ಲಿ ಒಂದು 10 ಕಲರ್ಸ್ ಇರ್ತವೆ. ಸೊ ಡಾರ್ಕ್ 5 ಟೈಪ್ಸ್ ಇದ್ರೆ ಲೈಟ್ 5 ಟೈಪ್ಸ್ ಇದಾವೆ. ಅಂದ್ರೆ ನೀವು ಕನ್ಸಿಡರ್ ಮಾಡ್ಕೊಳ್ಳಿ 10 ಟೈಪ್ಸ್ ಆಫ್ ಹೇರ್ ಪಿಗ್ಮೆಂಟ್ ನಮ್ಮ ಹೇರ್ಸ್ ಅಲ್ಲೇ ಇದಾವೆ. ಸೊ ಡೈರೆಕ್ಟ್ ಆಗಿ ನಮ್ಗೆ ಯಾವ ಡಿಸೈರ್ ಕಲರ್ ಬೇಕಲ್ಲ, ಸೊ ಡೈರೆಕ್ಟ್ ಆಗಿ ನಾವು ಟ್ಯೂಬ್ ಅಲ್ಲಿ ನಾವು ಕಲರ್ ಮಾಡಕ್ ಆಗಂಗಿಲ್ಲ ಕೆಲವೊಂದು ಹೇರ್ಸ್ ಅಲ್ಲಿ. ಆ ಟೈಮ್ ನಲ್ಲಿ ನಾವೇನ್ ಮಾಡ್ಬೇಕು, ಪ್ರೀ ಲೈಟ್ನರ್ ನ ಯೂಸ್ ಮಾಡ್ಬೇಕಾಗುತ್ತೆ. ಸೊ ಅದು ಕೋಟೆಡ್ ಮೀನ್ಸ್ ಅದ್ರಲ್ಲಿ ಏನು ಕೋಟ್ ಆಗಿರುತ್ತಲ್ಲ ಹೇರ್ಸ್ ಅಲ್ಲಿ, ಅದನ್ನ ರಿಮೂವ್ ಮಾಡಕ್ಕೆ ನಾವು ಏನ್ ಮಾಡ್ತೀವಿ, ಈ ತರ ಪ್ರೀ ಲೈಟ್ನರ್ ಯೂಸ್ ಮಾಡ್ತೀವಿ. ಯಾವ ಟೈಮಲ್ಲಿ ನಾವು ಯೂಸ್ ಮಾಡ್ತೀವಿ ಅಂದ್ರೆ, ಇವಾಗ ಹೀನಾ ಕೋಟೆಡ್ ಹೇರ್ ಇರ್ತವೆ, ಡೈ ಕೋಟೆಡ್ ಇರ್ತವೆ, ಆಮೇಲೆ ಹೆವಿ ಥಿಕ್ ಹೇರ್ ಇರುತ್ತೆ. ಅವಾಗ ಡೈರೆಕ್ಟ್ ಆಗಿ ನೀವು ಟ್ಯೂಬ್ ಕಲರ್ ನ ಮಾಡಕ್ ಹೋದಂದ್ರೆ ಅದು ಏನಾಗುತ್ತೆ, ಕಲರ್ ಬರೋದಿಲ್ಲ. ಅದಕ್ಕೋಸ್ಕರನೇ ಅವಾಗ ನಾವ್ ಏನ್ ಮಾಡ್ಬೇಕು, ಅದನ್ನ ಪ್ರೀ ಲೈಟ್ನಿಂಗ್ ಮಾಡ್ಕೋಬೇಕಾಗುತ್ತೆ. ಎಷ್ಟು ವಾಲ್ಯೂಮ್ ಜೊತೆ ಕೆಲಸ ಮಾಡ್ಬೇಕು ಅಂತೇಳಿ ಮುಂದೆ ಬರುವಂತ ವಿಡಿಯೋಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಪ್ರೀ ಲೈಟ್ನಿಂಗ್ ಕೆಲಸ ಏನಪ್ಪಾ ಅಂದ್ರೆ ಪಿಗ್ಮೆಂಟ್ ನ ರಿಮೂವ್ ಮಾಡೋ ಕೆಲಸನೇ ಪ್ರೀ ಲೈಟ್ನಿಂಗ್ ಮಾಡೋದು. ಸೊ ಇವಾಗ ಮೆಹಂದಿ ಕೋಟೆಡ್ ಹೇರ್ ಇದೆ ಅನ್ಕೊಳ್ಳಿ, ನೀವು ಡೈರೆಕ್ಟ್ ಆಗಿ ನೀವು ಟ್ಯೂಬ್ ಕಲರ್ ಮಾಡಕ್ ಹೋದ್ರೆ ಅದು ತಗೊಳೋದಿಲ್ಲ. ಅದಕ್ಕೆ ಫಸ್ಟಿಗೆ ಏನ್ ಮಾಡ್ಬೇಕು, ನಾವು ಪ್ರೀ ಲೈಟ್ನಿಂಗ್ ಮಾಡಿ ಆಮೇಲೆ ಡಿಪಾಸಿಟ್ ನಾವು ಮಾಡ್ಬೇಕಾಗುತ್ತೆ. ಸೊ ನಿಮ್ಗೆ ಇದೆಲ್ಲ ಕಂಪ್ಲೀಟ್ ವಿಡಿಯೋ ಕನ್ನಡದಲ್ಲೇ ನಾನು ಕೊಡ್ತೀನಿ, ವರಿ ಮಾಡ್ಕೋಬೇಡಿ. ಬಟ್ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಪ್ರೀ ಲೈಟ್ನಿಂಗ್ ನಾವ್ ಯಾವಾಗ ಯೂಸ್ ಮಾಡ್ಬೇಕು, ಯಾಕೆ ಯೂಸ್ ಮಾಡ್ಬೇಕು, ಇದನ್ನ ಅಷ್ಟೇ ತಿಳ್ಕೊಳ್ಳಿ. ಏನಪ್ಪಾ ಅಂದ್ರೆ ಮೆಹಂದಿ ಕೋಟೆಡ್ ಇರೋದ್ರಿಂದ ಹೇರ್ಸ್ ಅಲ್ಲಿ ಇಲ್ಲಿ ಈ ಒಂದು ಹೇರ್ ಅಲ್ಲಿ ಏನಾಗುತ್ತೆ, ಮೆಹಂದಿ ಕುಂಟು ಏನಾಗಿರುತ್ತೆ, ಕ್ಯೂಟಿಕಲ್ ಲೇಯರ್ಸ್ ಅನ್ನ ಫುಲ್ ಕ್ಲೋಸ್ ಮಾಡ್ಬಿಟ್ಟಿರುತ್ತೆ. ಇವಾಗ ನಾವು ಪ್ರೊಫೆಷನಲ್ ಟ್ಯೂಬ್ ಕಲರ್ಸ್ ಮಾಡ್ತೀವಂದ್ರೆ ಅದು ಕೋಟೆಕ್ಸ್ ಲೇಯರ್ ಒಳಗಡೆ ಹೋಗ್ಬೇಕು. ಆಲ್ರೆಡಿ ಇದು ಕ್ಯೂಟಿಕಲ್ ಲೇಯರ್ ಮೇಲೆ ಕುಂತಿರೋದ್ರಿಂದ ಸೊ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಕಲರ್ ನಾವು ಮಾಡೋ ಟೈಮ್ ನಲ್ಲಿ. ಅದಕ್ಕೋಸ್ಕರನ ಅವಾಗ ಏನ್ ಮಾಡ್ಬೇಕು, ನಾವು ಪ್ರೀ ಲೈಟ್ನರ್ ನ ಯೂಸ್ ಮಾಡಿ ಆಮೇಲೆ ಕಲರ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಇವಾಗ ಡೈ ಕೋಟೆಡ್ ಹೇರು ಇರ್ತವೆ, ಇದು ಮೆಹಂದಿಗಿನ ಡೇಂಜರ್. ಸೊ ಅಂತ ಹೇರ್ ಕಂಡೀಷನ್ ಅಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ, ಪ್ರೀ ಲೈಟ್ನರ್ ಯೂಸ್ ಮಾಡ್ಬೇಕಾಗುತ್ತೆ. ಹೆವಿ ಥಿಕ್ ಹೇರ್ ನಲ್ಲೂ ಬೇಗನೆ ಕಲರ್ ಡಿಪಾಸಿಟ್ ಆಗೋದಿಲ್ಲ, ಅವಾಗ್ಲೂ ನಾವು ಪ್ರೀ ಲೈಟ್ನಿಂಗ್ ನ ನಾವು ಯೂಸ್ ಮಾಡ್ಬೇಕಾಗುತ್ತೆ. ಇಷ್ಟೆಲ್ಲ ಇದಾವೆ ನೋಡಿ ಬೆನಿಫಿಟ್ಸ್. ಬಟ್ ಪ್ರೀ ಲೈಟ್ನಿಂಗ್ ಕೆಲಸ ಏನಂದ್ರೆ ಕಲರ್ ಪಿಗ್ಮೆಂಟ್ ಅನ್ನ ರಿಮೂವ್ ಮಾಡೋ ಕೆಲಸ. ಸೊ ಇದ್ರ ಬಗ್ಗೆ ನಾನು ಐ ಹೋಪ್ ನಿಮ್ಗೆಲ್ಲ ಅರ್ಥ ಆಗಿರ್ಬೇಕು ಅನ್ಕೊಂತೀನಿ. ಸೊ ನಿಮ್ಗೆ ಏನೇ ಡೌಟ್ಸ್ ಎನ್ಕ್ವೈರೀಸ್ ಇತ್ತಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೋದು. ನೆಕ್ಸ್ಟ್ ನಮ್ಮಲ್ಲಿ ನಿಮ್ಗೆ ಏನಾದ್ರು ಕೋರ್ಸಸ್ ನ ಕಲಿಬೇಕು, ನಾವು ಹೇರ್ಸ್ ಬಗ್ಗೆ ಎಲ್ಲ ತಿಳ್ಕೊಬೇಕಂದ್ರೆ ನೀವು ಗದಗ್ ಬಂದು ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡ್ಕೋಬಹುದು. ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತ ನಂಬರ್ಗೆ ಕಾಲ್ ಮಾಡಿ ನೀವು ನಿಮ್ಮ ಎನ್ಕ್ವೈರಿನ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಕೋರ್ಸ್ ತಗೋಬೇಕಂದ್ರೆ ಬರಕ್ ಆಗಂಗಿಲ್ಲ, ಫ್ರೀಯಾಗಿ ಕಲಿಬೇಕು, ನಾನು ಮನೇಲಿ ಕುಂತ ಕಲಿಬೇಕಂದ್ರೆ ಡೆಫಿನೆಟ್ಲಿ ನನ್ನ ವಿಡಿಯೋಸ್ ಎಲ್ಲ ಚೆನ್ನಾಗಿ ನೋಡಿ ನೀವು ಕಲಿಬಹುದು. ಇವತ್ತಿನ ಟಾಪಿಕ್ ಅಂತೂ ಇಷ್ಟಿತ್ತು. ನೆಕ್ಸ್ಟ್ ಮುಂದೆ ಬರುವಂತ ಟಾಪಿಕ್ಸ್ ನ ನೀವೆಲ್ಲಾನು ನೋಡ್ಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಯಾಕಂದ್ರೆ ನಾನು ಪ್ರತಿಯೊಂದು ಅಪ್ಡೇಟು ನಿಮ್ಮ ಹತ್ರ ಬರ್ಲಿ ಅಂತ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯಲ್ಲ ಬ್ಯೂಟಿಷನ್ ಅಲ್ಲಿ ಅಪ್ಡೇಟ್ ಆಗ್ಬೇಕು ವಿಡಿಯೋ ಅಂತ ಶೇರ್ ಮಾಡ್ಬಿಡಿ. ಸೊ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡ್ರಿ, ಈ ವಿಡಿಯೋದಲ್ಲಿ ನಾನು ಹಾಕ್ತೀನಿ ನೋಡ್ರಿ. ಸೊ ಸ್ಮಾಲ್ ಟಿಪ್ಸ್ ಅನ್ನ ಎಲ್ಲ ಅದ್ರಲ್ಲಿ ನಾನು ಶೇರ್ ಮಾಡ್ತಾ ಇರ್ತೀನಿ, ಅದನ್ನು ನಿಮಗೆ ಯೂಸ್ಫುಲ್ ಆಗ್ಲಿ. ಸೊ